ಸೊ ಹಾಯ್ ಹೆಲೋ ನಮಸ್ಕಾರ ಗೈಸ್, ಎಲ್ಲರೂ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಇವತ್ತಿನ ಹೊಸ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾವು ಆ ಮನೇಲಿ ಇದ್ದಂತಹ ಕೊನೆ ಕ್ಷಣಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ. ಆ ಮನೆ ಬಿಡಬೇಕಾದ್ರೆ ನಮಗೆ ತುಂಬಾ ಮನಸ್ಸು ಭಾರ ಆಗಿತ್ತು, ಬೇಜಾರಾಗಿತ್ತು. ಯಾಕಂದರೆ ಮನೆ ನಮಗೆಲ್ಲನೂ ಕೊಟ್ಟಿದೆ ಗೈಸ್. ಅಂತಂದರೆ ತುಂಬಾ ಗುಡ್ ಮೆಮೊರೀಸ್ ಕೊಟ್ಟಿದೆ, ಒಳ್ಳೊಳ್ಳೆ ಮೆಮೊರೀಸ್ ಆಗಿರ್ಬೋದು. ಆ್ಯಂಡ್ ನಮ್ಮ ದಿಯಾ ನಡೆಯೋಕ್ಕೆ ಶುರು ಮಾಡಿದ್ದು ಆ ಮನೆಗೆ ಹೋದ್ಮೇಲೆ. ಆ್ಯಂಡ್ ಅವಳು 2 ವರ್ಷ ಆ ಮನೇಲಿ ಬೆಳೆದ್ಲು. ಅವಳು ಪುಟ್ಟದಾಗಿ ಹೆಜ್ಜೆ ಹಾಕಿದ್ದು, ನಡೆದಿದ್ದು, ಮಾತಾಡಿದ್ದು ಎಲ್ಲನೂ ಆ ಮನೇಲೇ ನಾವು ನೋಡಿದ್ದು. ಆ್ಯಂಡ್ ಆ ಮನೇಲಿ ಸಾಕಷ್ಟು ವ್ಲಾಗ್ಗಳನ್ನೂ ಸಹ ಮಾಡಿದ್ದೆ ನಾನು. ಇನ್ನೂ ಮಾಡ್ಬೋದಿತ್ತು ಅಂತ ಇವಾಗ ನನಗೆ ಅನ್ನಿಸ್ತಿದೆ. ಸೊ ಆ ಮನೆ ಬಿಟ್ಟು ಬರಬೇಕಾದ್ರೆ ನಂಗೆ ತುಂಬಾ ಬೇಜಾರಾಗಿತ್ತು. ಇವಾಗಲೂ ಆ ಮನೆ ಬಗ್ಗೆ ನೆನೆಸ್ಕೊಂಡ್ರೆ ನಂಗೆ ಅಳುನೇ ಬರುತ್ತೆ. ಬಟ್ ಯಾವತ್ತಿದ್ರೂ ಬಾಡಿಗೆ ಮನೆ ಅಥವಾ ಭೋಗ್ಯದ ಮನೆ ಬಾಡಿಗೆದೆ, ಸ್ವಂತದ್ದಾಗಲ್ಲ ಅಲ್ವಾ ಗೈಸ್. ಸೊ ನೋಡೋಣ, ಅಂದರೆ ಹೇಳೋಕ್ಕಾಗಲ್ಲ ಗೈಸ್, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಹೌದು, ಯಾರು ಈಗ ಏನು ಗೊತ್ತಾ, ಒಂದು ಮನೇಲಿ ಎಲ್ಲರೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಬಿಟ್ಟಿರ್ತಾರೆ. ನಮ್ಮ ಅಪ್ಪನ ಮನೆಯೇ ಬಿಟ್ಬಿಟ್ಟು ಬೇರೆ ಮನೆಗೆಲ್ಲ ಹೋಗಿದ್ದೀವಂತೆ. ಇನ್ನು ಲೈಕ್ ಈ ಬಾಡಿಗೆ ಮನೆ ಬಿಟ್ಟು ಬಂದರೆ ಏನಾಯಿತು, ನಾವು ಹೆಣ್ಮಕ್ಳಲ್ವ, ಎಲ್ಲ ತಡ್ಕೊತೀವಿ ಬಿಡಿ. ಸೊ ಓಕೆ, ಆ ಲಾಸ್ಟ್ ಕ್ಷಣಗಳು ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ ಗೈಸ್. ಏ ಬೇಬಿ ಅಮ್ಮ ಬಾ, ವ್ಯಾನ್ ಬರುತ್ತೆ. ಫೋನ್ ಏನಕ್ಕೆ ತಗೊಳಕ್ಕೆ ಹೋಗಿದೀಯ ಈಗ ನೀನು? ಬಾ ಮಗಳೇ, ವ್ಯಾನ್ ಬರುತ್ತೆ. ಒಂದು ನಿಮಿಷ ಇರ್ರಿ. ದಿಯಾ, ನಿಂಗೆ ಯಾರು ಇಷ್ಟ? ದಿಯಾ, ನಿಂಗೆ ಯಾರು ಇಷ್ಟ? ದಿಯಾ, ನಿಂಗೆ ಯಾರು ಇಷ್ಟ? ದಿಯಾ, ನಿಂಗೆ ಯಾರು ಇಷ್ಟ? ಯಾಕೆ? ಅದಕ್ಕೆ ಹೇಳು. ಏ ದಿಯಾ, ಲಾಸ್ಟ್ ಕೇಳ್ತಿದ್ದೀನಿ, ನಿಂಗೆ ಯಾರು ಇಷ್ಟ? ಯಾರಿಷ್ಟ? ಏಯ್ ಚಿನ್ನು, ಯಾರಮ್ಮ ಇಷ್ಟ? ಯಾರಿಷ್ಟ ಹೇಳು. ಗೊಗಯೋನೆ ಬಂದ ಯಾರಿಷ್ಟ ಹೇಳು. ದಿಯಾ ಹೇಳು ಚಿನ್ನು, ಯಾರಿಷ್ಟ ನಿನಗೆ? ಯಾರಿಷ್ಟ? ಅಪ್ಪನ? ನಿಜ, ಯಾರಿಷ್ಟ ಹೇಳು. ಯಾರಿಷ್ಟ? ಕೇಳಿ ಜಿಗುಪ್ಸೆ ಬರ್ಸ್ಬಿಟ್ಲು ಅಂತ, ಯಾರು ಇಷ್ಟ ಇಲ್ಲ ಅಂತ. ಸೊ ಗಾಯ್ಸ್, ಇದು ನಮ್ಮ ಲಾಸ್ಟ್ ಡೇ ಈ ಮನೇಲಿ. ಗೊತ್ತಿಲ್ಲ ಈ ವಿಡಿಯೋ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಇವಾಗ ಎಲ್ಲನೂ ಶಿಫ್ಟ್ ಮಾಡೋಕ್ಕೆ ರೆಡಿ ಮಾಡಬೇಕು ನಾನು. ನೋಡ್ತಿರ್ಬೋದು ಮನೆಯೆಲ್ಲ ಫುಲ್ ಮೆಸ್ ಆಗಿದೆ. ಸೊ ಇದೆಲ್ಲ ಪ್ಯಾಕ್ ಮಾಡಬೇಕು, ಮನೆ ಖಾಲಿ ಮಾಡ್ತಿದ್ದೀವಿ ಗೈಸ್. ಸೊ ಈ ವಿಡಿಯೋ ಆದಷ್ಟು ಬೇಗ ನಾವು ಹೊಸ ಮನೆಗೆ ಶಿಫ್ಟ್ ಆದಮೇಲೆ ನಾನು ಅಪ್ಲೋಡ್ ಮಾಡಿರ್ತೀನಿ ಅನ್ಕೋತೀನಿ. ನೀವು ಇವಾಗ ನೋಡ್ತಿರ್ಬೋದು, ಮೇ ಬಿ ಈಗ ನಾವು ಆಲ್ರೆಡಿ ಹೊಸ ಮನೇಲಿ ಇರ್ತೀವಿ ವಿಡಿಯೋ ಅಪ್ಲೋಡ್ ಆದಾಗ. ನನ್ನ ಮಗಳಿಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಸೊ ಹಸ್ಬೆಂಡು ಹೋಗಿ ಕರ್ಕೊಂಡು ಬಿಟ್ಬಿಟ್ಟು ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಿಟ್ಬಿಟ್ಟು ಹೋಗ್ತಾರೆ. ಸೊ ವಿ ಆರ್ ಶಿಫ್ಟಿಂಗ್ ಟು ನ್ಯೂ ಹೌಸ್. ಈ ಮನೇಲಿ ನಮ್ಮ ಜರ್ನಿ ಕಂಪ್ಲೀಟೆಡ್ ಗೈಸ್. ಇವಾಗ ತಾನೇ ಸ್ಕ್ರೀನು, ಬೆಡ್ಶೀಟು ಎಲ್ಲನೂ ತೆಗ್ದಾಕಿದ್ದೀನಿ. ಸೊ ನಮ್ಮ ಮನೆ ಹೆಂಗಿತ್ತು ಎಲ್ಲ ಫುಲ್ ಖಾಲಿ ಆಗೋಗಿದೆ. ಎಸ್ ಗೈಸ್, ಸೊ ನಾವು ಈ ಮನೆ ಖಾಲಿ ಮಾಡ್ತಿದ್ದೀವಿ. ಮನಸ್ಸು ಸ್ವಲ್ಪ ಭಾರನೇ ಇದೆ, ಬಟ್ ಮುಂದೆ ಇರೋ ಜರ್ನಿನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಈ ಮನೇನ ಖಾಲಿ ಮಾಡ್ತಿದ್ದೀವಿ. ಸೊ ಎಸ್, ಟುಡೇಸ್ ಜರ್ನಿ ಈ ಮನೆಯ ಜರ್ನಿ ಮುಗೀತು ಗೈಸ್. ಸೊ ಇಲ್ಲೆಲ್ಲ ಎಷ್ಟು ನೀಟಾಗಿ ಡೆಕೋರೇಷನ್ ಮಾಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗೈಸ್. ಲೈಕ್ ಈ ಮನೇಲಿ ನಾವಾಗಿ ಬದುಕಿದ್ದೀವಿ. ಪ್ರತಿಯೊಂದೊಂದು ಮೂಲೆನೂ ಜೀವಿಸಿದ್ದೀವಿ. ಸೊ ಪ್ರತಿಯೊಂದು ಬಾಗಿಲು ಕಿಟಕಿಲೂ ಜೀವಿಸಿದ್ದೀನಿ ನಾನು ಎಸ್ಪೆಷಲಿ. ಸೊ ದಿಯಾ ಬಾಯ್. ಈ ಮನೆಯಿಂದ ಸ್ಕೂಲ್ಗೆ ಹೋಗ್ತಾ ಇರೋದು ಲಾಸ್ಟ್ ಡೇ ಇವತ್ತು ನಮ್ಮ ದಿಯಾ. ಸೊ ನೆಕ್ಸ್ಟು ಇನ್ನು ಹೊಸ ಮನೆಯಿಂದ ಹೋಗ್ತಾಳೆ. ಸೊ ಫಸ್ಟು ಸ್ಕೂಲ್ಗೆ ಹೋಗಿದ್ದು ಈ ಮನೆಯಿಂದನೇ. ಆ್ಯಂಡ್ ಈ ಮನೇಲಿ ಇವತ್ತು ಲಾಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇರೋದು. ಈ ಮನೆ ಅನ್ನೋ ಚಾಪ್ಟರ್ ನಮ್ಮ ಲೈಫಲ್ಲಿ ಎಂಡ್ ಆಗ್ತಿದೆ ಗೈಸ್. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತಿದ್ದೀನಿ. ಸ್ಕೂಲ್ ಶೂ ಬೇಡ, ನಾರ್ಮಲ್ ಶೂ ಹಾಕೊಳ್ಳಿ. ಚಪ್ಪಲಿ ಬೇಡ, ಶೂ ಹಾಕೋ ಚಿನ್ನು.
ಶೂ ಎಲ್ಲಿ ಹಾಕೋ ಬರಲಿಲ್ವ ನಿನ್ನೆ? ಇದಾಕೋ, ಕ್ರಾಕ್ಸ್ ಹಾಕೋ, ಕ್ರಾಕ್ಸ್ ಹಾಕೋ, ಅದಾಕೋ, ಇದು ಬೇಡ. ನಮ್ಮ ಮನೆಯವರು ಈ ಮನೆಯಿಂದ ಕೆಲ್ಸಕ್ಕೆ ಹೋಗ್ತಾ ಇರೋದು. ಲಾಸ್ಟ್ ಡೇನಾರಿ ಇವತ್ತು. ಹಾಂ, ಅವ್ರಿಗೆ ಹೇಳ್ಬಿಟ್ಟು ಇದು ಮಾಡಿಸ್ಬಿಡು. ಆಯಿತು, ರೆಡಿ. ಬಾಯ್ ದಿಯಾ, ಸಿ ಯು ಚಿನ್ನು. ಏ ಬೇಡ, ಹೋಗು ಗರ್ಜಿಬೇನಕ್ಕೆ. ಬಾಯ್ ಮಗಳೇ. ಮಾವನ್ ಬರ ಪೂಜಾ. ಅದು ಬೇಡ ಬಾ, ಅದ್ರ ಮೇಲೆ ಆಗಲ್ಲ. ಬಿದ್ದು ಬಿಡ್ತೀಯ ಮುಂದೆ, ಇಲ್ಲಿ ಮುಂದೆ ಬಾ. ದಿಯಾ ಬಾಯ್. ಹುಷಾರು, ಇಟ್ಕೋ. So guys, as I said, this is the last day of us in this house. Yes guys, ಈ ಮನೆಯ ಋಣ ಮುಗೀತು ನಮಗೆ. ಸೊ ನಾವು ಈ ಮನೆನ ಖಾಲಿ ಮಾಡ್ತಿದ್ದೀವಿ ಗೈಸ್. ಎಸ್, ಖಾಲಿ ಮಾಡ್ತಿದ್ವಿ. ಮನೆಯೆಲ್ಲ ತುಂಬ ಮೆಸ್ಸಿಯಾಗಿದೆ, ಬಿಕಾಸ್ ನಾನು 10 ಡೇಸಿಂದ ಮನೇಲಿರಲಿಲ್ಲ. ಆ್ಯಂಡ್ ಸಡನ್ಲಿ ಶಿಫ್ಟ್ ಮಾಡುವಂತಹ ಸಮಯ ಬಂತು. ಹಾಗಾಗಿ ನಾವು ಖಾಲಿ ಮಾಡ್ತಿದ್ದೀವಿ. ನೋಡ್ಕೊಳ್ಳಿ, ನನ್ನ ದೇವ್ರ ಮನೆ, ಒಂದು ಲಾಸ್ಟ್ ವ್ಯೂ ನನ್ನ ದೇವ್ರ ಮನೆಗೆ ಇದು. ಸೊ ಖಾಲಿ ಮಾಡಬೇಕು ಗೈಸ್. ದರ್ ಇಸ್ ನೋ ಅದರ್ ಚಾಯ್ಸ್ ಫರ್ ಅಸ್. ಅಂದರೆ ಇದು ಫೋರ್ಸ್ಫುಲಿ ಖಾಲಿ ಮಾಡಿಸ್ತಿರೋದಲ್ಲ, ನಾನೇ. ಸೊ ಎಲ್ಲ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ದೆ ನಾನು. ತುಂಬ ಸಲ ನನ್ನ ವೀಡಿಯೋದಲ್ಲಿ ನೋಡಿರ್ತೀರ, ನಾವು ಗಂಡ ಹೆಂಡತಿ ನಮ್ಮದೇ ಸಂಸಾರ ಅಂತ 2 ವರ್ಷ ಈ ಮನೇಲಿ ನಾವು ನಮ್ಮ ಜೀವನನ ಸಾಗಿಸಿದ್ದೀವಿ. ಲೈಕ್ ಇವತ್ತು ಈ ಮನೇನ ಖಾಲಿ ಮಾಡೋಕ್ಕೆ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಯಾಕಂದರೆ ಪ್ರತಿಯೊಂದೊಂದು ಮೂಲೆಯೂ ಸಹ ನಾನು ಈ ಮನೇಲಿ ಜೀವಿಸಿದ್ದೀನಿ ಗೈಸ್. ಲೈಕ್ ಒಂದು ಕಿಟಕಿ ಹತ್ರ ಇರ್ಬೋದು, ಲೈಕ್ ಇಲ್ಲಿ ನೀವು ನೋಡ್ಬೋದು, ನಾವಿಲ್ಲಿ ಡೈನಿಂಗ್ ಟೇಬಲ್ ಇಟ್ಟಿದ್ವಿ. ಸೊ ನಾನು ಡೈನಿಂಗ್ ಟೇಬಲ್ 4 ಚೇರ್ಗಳಲ್ಲೂ ಕೂತು ನಾನು ಫೀಲ್ ಮಾಡಿದ್ದೀನಿ ಮನೇನ. ಬಿಕಾಸ್ ನಾನು ಮನೇಲೇ ಇದ್ದಿದ್ದರಿಂದ, ಯಾವುದು ಕೆಲ್ಸಕ್ಕೆ ಹೋಗದೇ ಇರೋದ್ರಿಂದ. ಸೊ ನನಗೆ ಈ ಮನೇಲಿ ತುಂಬಾ ಮೆಮೊರೀಸ್ ಇದೆ ಅಂತ ಹೇಳ್ಬೋದು. ಇದನ್ನು ಹೊರಗಡೆ ಇಟ್ಟಿದ್ವಿ ನಾವು, ಅಲ್ಲಿ ಕೂತ್ಕೊಂಡು ನಾನು ನನ್ನ ಕ್ಷಣಗಳನ್ನ ಕಳೆದಿದ್ದೀನಿ. ಆ್ಯಂಡ್ ಇಲ್ಲಿ ಇಟ್ಟಾಗಲೂ ಕಳೆದಿದ್ದೀನಿ. ಆ್ಯಂಡ್ ಅಲ್ಲಿ ಫ್ರಿಜ್ ಹತ್ರ ಇರ್ಬೋದು, ನಂಗೆ ಸಾಕಷ್ಟು ಕೆಲಸಗಳಿರ್ತಿತ್ತು. ಸೊ ಫ್ರಿಜ್ ಹತ್ರ ಎಲ್ಲ ಹೋಗಿ ನಾನು ಹೋಗ್ಬಿಟ್ಟು ನಾನು ಸಾಕಷ್ಟು ಸಮಯನ ಕಳೆದಿದ್ದೀನಿ. ಆ್ಯಂಡ್ ಅಷ್ಟೇ ಟಿ ವಿ ನೀವು ನೋಡ್ತಿರ್ಬೋದು. ಆ್ಯಕ್ಚುಲಿ ನಾವು ಈ ಮನೆಗೆ ಬಂದ ಮೇಲೇ ಟಿ ವಿ, ಫ್ರಿಜ್ಜು, ಮತ್ತು ಸೋಫಾ, ಮಂಚ, ಎವ್ರಿಥಿಂಗ್ ನಮ್ಮದು ಅಂತ ನಾವು ಪರ್ಚೇಸ್ ಮಾಡಿದ್ದು ಈ ಮನೇಲಿ. ಈ ಮನೆ ನಮಗೆ ಸಾಕಷ್ಟು ಕೊಟ್ಟಿದೆ, ಜೀವನ ಕೊಟ್ಟಿದೆ. ಸೊ ನಾನು ಹೇಳೋಕ್ಕೆ ಆಗಲ್ಲ, ಗೊತ್ತಿಲ್ಲ ನೆಕ್ಸ್ಟು ಯಾರು ಬರ್ತಾರೋ ಅವ್ರು ಖಂಡಿತ ಈ ಮನೇಲಿ ಒಳ್ಳೇದಾಗೇ ಆಗುತ್ತೆ. ಯಾಕಂದರೆ ಈ ಮನೆ ನಮಗೆ ಅಷ್ಟೊಂದು ಒಳ್ಳೇದು ಮಾಡಿದೆ. ಲೈಕ್ ಇವಾಗ ನಾವು ವಿತ್ ಒನ್ ಗುಡ್ ಹೋಪ್, ಒಳ್ಳೆ ಮುಂದೆ ಇನ್ನೂ ಚೆನ್ನಾಗಿರುತ್ತೆ ಫ್ಯೂಚರಲ್ಲಿ ದಿನಗಳು ಅನ್ನೋ ನಂಬಿಕೆಯಲ್ಲಿ ಮನೇನ ಶಿಫ್ಟ್ ಮಾಡಿತ್ತು. ಆ್ಯಂಡ್ ಇಟ್ಸ್ ಫಾರ್ ಅವರ್ ಏನು ಹೇಳ್ತಾರೆ, ನಮ್ಮ ಸಿಚುವೇಶನ್ಗೆ ಅದು ಕರೆಕ್ಟ್ ಇತ್ತು. ನಾವು ಅಂದರೆ ಖಾಲಿ ಮಾಡೋದು, ಇದು ನಾವೇ ತಗೊಂಡಂತಹ ಡಿಸಿಷನ್, ಈ ಮನೇನ ಖಾಲಿ ಮಾಡಬೇಕು ಅಂತ. ಯಾರೂ ನಮಗೇನು ಫೋರ್ಸ್ ಮಾಡಲಿಲ್ಲ, ನೀವು ಮನೆ ಖಾಲಿ ಮಾಡಿ ಅಂತ ಹೇಳಿಕೊಂಡು ನಾವೇ ಖಾಲಿ ಮಾಡಬೇಕು ಅಂತ ಖಾಲಿ ಮಾಡ್ತಿದ್ವಿ. ಆ್ಯಕ್ಚುಲಿ ಇನ್ನೂ 1 ವರ್ಷ ಟೈಮ್ ಇತ್ತು ಈ ಮನೇಲಿ, ಬಟ್ ಅನಿವಾರ್ಯ ಕಾರಣಗಳಿಂದ ನಾವು ಖಾಲಿ ಮಾಡ್ತಿದ್ದೀವಿ. ಅಂದರೆ ನಮಗೇನು ಇಷ್ಟು ದೊಡ್ಡ ಮನೆ ಅವಶ್ಯಕತೆ ಇಲ್ಲ ಗೈಸ್. ಸೊ ಸ್ವಲ್ಪ ಸಿಂಗಲ್ ಬೆಡ್ರೂಮ್ದು ಮನೆ ಮಾಡ್ಕೊಳ್ಳೋಣ. ಆ್ಯಂಡ್ ಅಲ್ಲಿ ನನಗೆ ಒಂದಷ್ಟು ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಆ ಮನೆಗೆ ಹೋಗ್ತಿದ್ದೀವಿ.
ಸೊ ಆ ಮನೆಗೆ ಹೋದ್ಮೇಲೆ ಇನ್ನೂ ಒಳ್ಳೆಯ ದಿನಗಳಿದೆ, ಅದೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಗೈಸ್. ಸೊ ಎಸ್, ಇದಾಗಿತ್ತು ನಮ್ಮ ಮನೆಯ ದಿನಗಳು, ಕ್ಷಣಗಳು. ಬಟ್ಟೆ ಎಲ್ಲ ಇಷ್ಟೊಂದು ಬಿದ್ದಿದೆ, ಏನಪ್ಪ ವೀಡಿಯೋ ಮಾಡ್ತಿದ್ದಾಳೆ ಅಂದ್ಕೋಬೇಡಿ. ಬಿಕಾಸ್ ಐ ವಾಂಟ್ ಟು ಕ್ಯಾಪ್ಚರ್ ದ ಲಾಸ್ಟ್ ಮೂಮೆಂಟ್ಸ್ ಇನ್ ದಿಸ್ ಹೌಸ್, ಹಾಗಾಗಿ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಎಸ್ ಗೈಸ್, ಅಷ್ಟೇ. ಫೈನಲಿ ಮನೆಯೆಲ್ಲ ಖಾಲಿ ಆಗೋಯಿತು. ಇವತ್ತು ಮನಸ್ಸು ತುಂಬ ಭಾರವಾಗಿದೆ, ಬಟ್ ಕೊನೆಗೂ ಬಿಟ್ಟು ಹೋಗ್ತಿದ್ದೀವಿ. ಬಾಯ್ ಬಾಯ್ ನನ್ನ ಫೇವ್ರೇಟ್ ಮನೆ. ಐ ಲವ್ ಯು ಸೋ ಮಚ್ ದಿಸ್ ಮನೆ. ಬಾಯ್.